ನೋಡಿ, ಇದು ಟೊಮೆಟೊ ಕಾಯಿ ಗೊಜ್ಜು ಮತ್ತು ರಾಗಿ ರೊಟ್ಟಿ. ಹೀಗೆ ಯಾವುದಕ್ಕೆ ಬೇಕಾದರೂ ನೆಂಚ್ಕೋಬಹುದು. ಇದು ಟೊಮೆಟೊ ಹಣ್ಣಿಗಿಂತ ಕಾಯಿಯಲ್ಲಿ ತುಂಬ ಒಳ್ಳೆಯ ಅಂಶಗಳಿರುತ್ತೆ. ರಾಗಿ ರೊಟ್ಟಿ, ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಳಿ. ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಟೊಮೆಟೊ ಕಾಯಿ ಹೆಚ್ಚಾಕ್ಕೊಂಡು ಎಣ್ಣೆಯಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ, ಮಗ್ಗಿಸ್ಕೊತಾ ಇದ್ದೀನಿ ಅಥವಾ ಫ್ರೈ ಮಾಡ್ತಾಯಿದ್ದೀನಿ, ಏನು ಬೇಕಾದ್ರೂ ಹೇಳಿ. ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತೀನಿ. ಎಷ್ಟು ಹಾಕ್ಕೊಂಡ್ರೆ ಸಾಕು. ಇನ್ನು ಹುಳಿ ಏನು ಹಾಕಬೇಕಾಗಿಲ್ಲ, ಟೊಮೆಟೊ ಕಾಯೆಲ್ಲ ಹುಳಿ ಇರುತ್ತೆ. ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಬೋಣ. ಇದಾಗಿದೆ. ಇದಕ್ಕೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಬೇಕಿದ್ದವರು ಇದಕ್ಕೆ ಟೊಮೆಟೊ ಕಾಯಿ ಹುಳಿ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳೋದು ಅಷ್ಟೇ. ತೊಳೆದಿದ್ದು ಇನ್ನೊಂದು ಸ್ವಲ್ಪ ನೀರು ಮತ್ತು ಬೆಲ್ಲ, ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳೋದು.